ಇನ್ನು ಅಸ್ಸಾಂ ಚುನಾವಣೆಗೆ DCM DK ಶಿವಕುಮಾರ್ ವೀಕ್ಷಕರು AICC ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರಕಟಣೆಯನ್ನು ಹೊರಡಿಸಿದೆ. ಅದಕ್ಕೆ DCM ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪಕ್ಷ ಹೇಳ್ದಂಗೆ ಕೇಳಬೇಕು, ಪಕ್ಷದ ಶಿಸ್ತಿನ ಸಿಪಾಯಿ ನಾನು, ನನಗೆ ಬೇರೆ ಆಯ್ಕೆ ಇಲ್ಲ ಅಂತಾರೆ DCM DK. ಪಕ್ಷ ನಮಗೇನು ಜವಾಬ್ದಾರಿ ಕೊಟ್ಟಿದೆಯೋ ಅದನ್ನು ನಿಭಾಯಿಸಬೇಕು. ಹಿಂದೂ ಕೂಡ ಜವಾಬ್ದಾರಿ ಕೊಟ್ಟಿದ್ದರು, ಈಗಲೂ ಕೂಡ ಮತ್ತೆ ಜವಾಬ್ದಾರಿ ಕೊಟ್ಟಿದ್ದಾರೆ. AICC ಅವರು ಇದಕ್ಕೆ ಸಂಬಂಧಪಟ್ಟಂಗೆ ಮಾಧ್ಯಮ ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ದಾರೆ. ಅಸ್ಸಾಂ ಚುನಾವಣೆಗೆ DCM DK ಶಿವಕುಮಾರ್ ವೀಕ್ಷಕರು. I don't have any option. My option is whatever the party tells we have to do it. That is, being a congressman, I have to work for the party. I think I saw the press release of the AICC. They have asked me to look after. Earlier also I had been to Assam long back. Now also they want me to be in Assam. I don't have any option. My option is whatever the party tells we have to do it. That is being. ಸೊ ಇದು ಸಂಗತಿ. ಹಾಗಾದರೆ ಏನು ಆಪ್ಷನ್ ಇಲ್ಲ ಅಂತಂದ್ರೆ ಏನು ಅರ್ಥ? ಒಂದು ಸ್ವಲ್ಪ ದಿವಸ ಸುಮ್ಮನಿರಿ ಅಂತ ಏನಾದರೂ ಹೇಳಿದೆಯಾ ಹೈಕಮಾಂಡು? ಮೊದಲು ಈ 5 ರಾಜ್ಯಗಳ ಚುನಾವಣೆ ಆಗೋಗ್ಬಿಡ್ಲಿ, ಅದೆಲ್ಲ ಆದಮೇಲೆ ನೋಡೋಣ ಅನ್ನುವಂಥ ಸಂದೇಶ ಏನಾದರೂ ರವಾನೆ ಆಗಿದೆಯಾ? ಆ ಕಾರಣದಿಂದ DK ಶಿವಕುಮಾರ್ ಸುಮ್ಮನಾಗಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರಾ? ಸದ್ಯಕ್ಕೆ ಹಾಗಾದರೆ ಈ ಬದಲಾವಣೆಯ ಮಾತುಕತೆ ಅನ್ನುವಂಥದ್ದಿಲ್ವಾ? ಅಲ್ಲಿ ತನಕ ಸುಮ್ಮನಿರಿ ಅಂತ ಹೇಳಿದಾರಾ? ಟಿಕೆಟ್ ಹಂಚಿಕೆ ಪ್ರಕ್ರಿಯೆಯಿಂದ ಹಿಡಿದು ಚುನಾವಣಾ ಪ್ರಕ್ರಿಯೆಗಳ ತನಕ. ಅದಾದಮೇಲೆ ಏನು ಅಂದರೆ 1-2 ರಾಜ್ಯಗಳಲ್ಲಿ ಗೆದ್ದಾದ ಮೇಲೆ ಏನಾದರೂ ಪಟ್ಟ ಕೊಡ್ತೀವಿ ಅನ್ನುವಂಥ ಭರವಸೆ ಸಿಕ್ಕಿರಬಹುದಾ? ಇವೆಲ್ಲ ಪ್ರಶ್ನೆಗಳು ಕೂಡ ಇವೆ. ನಂದೇನಿಲ್ಲ, ಪಕ್ಷ ಹೇಳ್ದಂಗೆ ಕೇಳಬೇಕು, ಪಕ್ಷದ ಶಿಸ್ತಿನ ಸಿಪಾಯಿ ನಾನು ಅನ್ನುವಂಥ ಮಾತನ್ನು DK ಶಿವಕುಮಾರ್ ಹೇಳಿದ್ದಾರೆ. ಹಿಂದೂ ಹೇಳಿದ್ದಾರೆ, ಈಗಲೂ ಹೇಳ್ತಾ ಇದ್ದಾರೆ. ಅದರರ್ಥ ಏನು? ಇನ್ನು 3-4 ತಿಂಗಳು ಹಾಗಾದರೆ ಇಂಥ ಯಾವ ಚರ್ಚೆಗಳು ಕೂಡ ಇಲ್ಲ ಅನ್ನುವಂಥ ಸಂದೇಶನ